ನಮಸ್ಕಾರ. ಬನ್ನಿ ಇನ್ಸ್ಪೆಕ್ಟ್ರೆ, ನಾವು ನಿಮ್ಮ ಬರೋದನ್ನ ಎದುರು ನೋಡ್ತಾ ಇದ್ದೋ. ಪರವಾಗಿಲ್ಲ, ತಪ್ಪು ಮಾಡಿದವರು ಯಾರು ಪೊಲೀಸವರು ಹುಡ್ಕೊಂಡು ಬರಲಿ ಅಂತ ಕಾಯೋದಿಲ್ಲ. ಬದಲಾಗಿ ಪೊಲೀಸರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಅಂದ್ರೆ ನಾವು ತಪ್ಪು ಮಾಡಿದೀವಿ ಅಂತ ನೀವು ಹೇಳ್ತಾ ಇದ್ದೀರಾ? ಇನ್ಸ್ಪೆಕ್ಟ್ರೆ, ನಾವೇ ನಿಮ್ಮನ್ನು ಕಾಯ್ತಾ ಕೂತಿದ್ದೀವಿ ಅಂದಮೇಲೆ ಅಲ್ಲಿಗೆ ನಾವು ಯಾವ ತಪ್ಪು ಮಾಡಿಲ್ಲ ಅಲ್ವಾ? ಇನ್ಸ್ಪೆಕ್ಟ್ರೆ, ನಮ್ಮ ಮೇಲೆ ನಿಮ್ಗೆ ಅನುಮಾನ ಇದೆಯಾ? ಇದೆ. ಸೂರ್ಯಪ್ರಕಾಶ್ ಅವರು ಕಾಣೆಯಾಗಿರೋ ಹಿಂದೆ ನಿಮ್ಮ ಕೈವಾಡ ಇದೆ. ಯಾಕಂದರೆ ಸೂರ್ಯಪ್ರಕಾಶ್ ಅವ್ರಿಗೂ ಜಗದೀಶ್ ಅವ್ರಿಗೂ ಬಿಸ್ನೆಸ್ ರೈವಲ್ರಿ ಇದೆ. ಹಿಂದೆ ಬಿಸ್ನೆಸ್ ಬಗ್ಗೆ, ಪ್ರಾಜೆಕ್ಟ್ ಬಗ್ಗೆ ಪೈಪೋಟಿಗಳು ನಡೆದಿದೆ, ಜಗಳಗಳಾಗಿದೆ ಅನ್ನೋ ವಿಷಯನ ನಾನು ಪತ್ತೆ ಹಚ್ಚಿದ್ದೀನಿ. ಅಲ್ಲ ಇನ್ಸ್ಪೆಕ್ಟ್ರೆ, ನೀವು ಯಾಕೆ ಪತ್ತೆ ಹಚ್ಚೋಕೆ ಹೋದ್ರಿ? ಅಲ್ರಿ, ನಮ್ಮ ದಣಿಗಳನ್ನ ಕೇಳಿದ್ರೆ ಸೂರ್ಯಪ್ರಕಾಶ್ಗೂ ಇವ್ರಿಗೂ ಯಾವಾಗಿಂದ ಜಗಳ ಶುರು ಆಯಿತು, ಯಾವತ್ತು ಯಾವ್ಯಾವ ಟೈಮಲ್ಲಿ ಜಗಳ ಆಯಿತು ಅಂತ ಫುಲ್ ಡೀಟೇಲ್ಸ್ ಕೊಟ್ಬಿಟ್ಟವ್ರಲ್ಲ. ಖಂಡಿತ ನನಗೂ ಸೂರ್ಯಪ್ರಕಾಶಂಗೂ ಬಿಸ್ನೆಸ್ ಪೈಪೋಟಿ ಇರೋದು ಇವತ್ತಿಂದಲ್ಲ, ವರ್ಷಾನ್ಗಟ್ಲೆ ಇಂದ್ರದು. ನಾನು ಕಂಪ್ನಿ ತುಳಿಬೇಕು ಅಂತ ಅವನು ಪ್ರಯತ್ನ ಪಡ್ತಾನೆ ಇದ್ದಾನೆ. ಅದಕ್ಕೆ ನೀವು ಅವ್ರನ್ನ ನಾಪತ್ತೆ ಮಾಡ್ಬಿಟ್ರಾ? ಎಲ್ಲಾದ್ರೂ ಉಂಟೆ ಇನ್ಸ್ಪೆಕ್ಟ್ರೆ, ನಮ್ಮ ಜೀವನದಲ್ಲಿ ಬರೋ ಅಡ್ಡಿ ಆತಂಕನ ನಾವು ವ್ಯಾಪಾರದಲ್ಲೇ ಬಗೆಹರಿಸ್ಕೊಳ್ತೀವಿ. ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಜೀವನನೇ ಒಂದು ವ್ಯಾಪಾರ. ಇನ್ಸ್ಪೆಕ್ಟ್ರೆ, ನಾವು ಸಂತೋಷವಾಗಿರೋದಕ್ಕೆ ದುಡ್ಡು ಸಂಪಾದನೆನೂ ಮಾಡ್ತೀವಿ, ಸಂತೋಷವಾಗಿರೋದಕ್ಕೆ ದುಡ್ಡು ಖರ್ಚು ಮಾಡ್ತೀವಿ. ಅದಿರಲಿ ಇನ್ಸ್ಪೆಕ್ಟ್ರೆ, ನಮ್ಮ ದಣಿಗಳು ಅವ್ರಿಗೆ ತೊಂದರೆ ಕೊಡೋಕೆ ಬಂದವ್ರಿಗೂ ಸಂತೋಷ ಕೊಡ್ತಾರಪ್ಪ. ನಿಮ್ಮ ಸಂತೋಷ ಏನು ಅಂತ ಹೇಳಿದ್ರು ಸಾಕು, ನಾವು ಈಡೇರಿಸೋಕ್ಕೆ ಸಿದ್ಧ. ಇನ್ಸ್ಪೆಕ್ಟ್ರೆ, ಹೋಟೆಲ್ಲ, ಶಾಪಿಂಗ, ರಿಯಲ್ ಎಸ್ಟೇಟ, ಫಾರಿನ್ ಟ್ರಿಪ್ಪ, ಇಲ್ಲ ಅಂದ್ರೆ ರೆಸಾರ್ಟಲ್ಲಿ ರಿಲ್ಯಾಕ್ಸಾ, ಏನು ಅಂತ ನೀವು ಹೇಳಿಬಿಟ್ರೆ ಒಂದೇ ಒಂದು ಫೋನ್ ಕಾನಲ್ಲಿ ಎಲ್ಲ ಅರೇಂಜ್ ಆಗಿಬಿಡುತ್ತೆ. ಇನ್ಸ್ಪೆಕ್ಟ್ರೆ, ಈ ಸಂತೋಷ ನಿಮಗೆ ನಮ್ಮ ಜೊತೆ ಇದ್ರೆ ಜೀವನ ಪೂರ್ತಿ ಸಿಕ್ಕುತ್ತೆ. ಆದ್ರೆ ನಮ್ಮ ದಣಿಗಳನ್ನೇನ ಎದುರಾಕೊಂಡ್ರೆ ಆಮೇಲೆ ಇದ್ದೇ ಇರುತ್ತೆ ಟ್ರಾನ್ಸ್ಫರು, ಸಸ್ಪೆಂಡು ಅಂತ ನೂರಾರು ತಾಪತ್ರಯಗಳು. ಮನುಷ್ಯ ಕೆಲಸ ಮಾಡೋದೇ ತಾಪತ್ರೆ ಕಳ್ಕೊಳ್ಳೋದಕ್ಕೆ, ಸಂತೋಷ ಪಡೋದಕ್ಕೆ. ಗುಡ್, ವೆರಿ ಗುಡ್. ನೀವು ನಮ್ಮ ಫಿಲಾಸಫಿಗೆ ಬಂದ್ಬಿಟ್ರಿ. ನಾನು ಬಂದಿಲ್ಲ, ನಾನು ಬದುಕ್ತಾ ಇರೋದೇ ಆ ಫಿಲಾಸಫಿ ಮೇಲೆ ಸರ್. ಬಹಳ ಸಂತೋಷ ಇನ್ಸ್ಪೆಕ್ಟ್ರೆ. ನಿಮ್ಮ ಸಂತೋಷದ ಜವಾಬ್ದಾರಿ ನಮ್ದು, ಅದಕ್ಕೆ ಸಹಾಯ ನಂದು. ಸರಿ ಸರ್. ಆಯ್ತು ಇನ್ಸ್ಪೆಕ್ಟ್ರೆ, ನೀವು ನಮ್ಗೊಂದು ಫೋನ್ ಮಾಡಿದ್ರೆ ಸಾಕು, ನೀವೇನು ಕೇಳಿದ್ರು ನಾವಿಲ್ಲ ಅನ್ನಲ್ಲ. ಮಾಡ್ತೀನಿ ಸರ್. ಆದರೆ ಒಂದು ವಿಷಯ, ನಿಮ್ಗೆ ಆಗ್ಬೇಕಾದ್ರೆ ನನಗೊಂದು ಫೋನ್ ಮಾಡಿ ಸರ್. ಸರಿ ಸರ್, ನಾನು ಫೋನ್ ಮಾಡ್ತೀನಿ. ಬರ್ತೀನಿ ಸರ್. ಬರ್ತೀನಿ ಸರ್. ಏನಾದ್ರೆ ಒಂದು ಫೋನ್ ಮಾಡಿ. ಐ ಆಮ್ ಅಟ್ ಯುವರ್ ಸರ್ವಿಸ್. ಇನ್ಸ್ಪೆಕ್ಟ್ರೆ, ನಿಮ್ದು ಗೌರ್ಮೆಂಟ್ ಸರ್ವಿಸ್ ಜ್ಞಾಪಕ ಇರಲಿ. ಗುಡ್ ಜಾಬ್. ಬಾಯ್ ಬಾಯ್. ಅಬ್ಬಬ್ಬಬ್ಬಬ್ಬ, ಏನು ಇನ್ಸ್ಪೆಕ್ಟ್ರಪ್ಪ, ಬರೋವಾಗ ಒಳ್ಳೆ ಹುಲಿ ಬಂದಂಗ ಬಂದ. ಬೆಕ್ಕು ಮಾಡಿ ಕಳಿಸ್ಬಿಟ್ರಲ್ಲ ದಣಿ, ಬೆಕ್ಕು ಮಾಡಿ. ಎಲ್ಲ ಸಂತೋಷದ ಮೈ ಮೇಘಂಗರಾಜ್. ರಾಜಶೇಖರ್, ಏನ್ ಹೇಳ್ತೀರಿ ಇದಕ್ಕೆ? ದಣಿ, ನಿಮ್ಮ ತಲೆ ಅಂದ್ರೆ ಹೇಳೋದಕ್ಕೆ. ನೋಡಿ, ನನ್ನ ಪದೇ ಪದೇ ಮಾರ್ಕೆಟಿಗೆ ಕಳಿಸ್ಬೇಡ. ನಾನು ಚಿಕ್ಕ ಹುಡುಗ ಅಲ್ಲ, ಅದೇನು ತರಬೇಕೋ ಒಟ್ಟಿಗೆ ಹೇಳ್ಬೋದು ನೀನು.
ನೋಡಿ, ಆ ಚೀಟಿನಲ್ಲಿ ಏನೇನ್ ಬರ್ತಿದ್ದೀನೋ ಅದನ್ನೆಲ್ಲ ತನ್ನಿ ಸಾಕು. ಇಲ್ಲಿ ಅಮೃತಾನವ್ರು ಯಾರು ಇದಾರಾ? ಇಲ್ಲಿ ಅಮೃತಾನವ್ರು ಯಾರು ಇದಾರಾ? ಇದ್ದಾಳೆ, ಅವಳು ನನ್ನ ಮಗಳು. ಅವಳನ್ನ ಕೇಳ್ತಾ ಇದ್ದೀರಾ? ಅವ್ರನ್ನ ಕರ್ಕೊಂಡೋಗಿ ಸ್ವಲ್ಪ ವಿಚಾರಣೆ ನಡೆಸ್ಬೇಕು. ಅಲ್ರಿ ಸ್ವಾಮಿ ಆರಕ್ಷಕರೇ, ಇದ್ದಕ್ಕಿದ್ದಾಗ ಬಂದು ನಮ್ಮನ್ನ ಹೆಣ್ಮಗಳನ್ನ ಸ್ಟೇಷನ್ಗೆ ಕರ್ಕೊಂಡೋಗ್ಬೇಕು ಅಂದ್ರೆ ಏನ್ರಿ ಅರ್ಥ? ಯಾಕೆ ರೀ, ಯಾಕೆ ನನ್ನ ಮಗಳನ್ನ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕು ಅಂತಿದ್ದಾರೆ ಇವರು? ಸಾಕು, ಗಾಬರಿ ಆಗ್ಬೇಡ ಕಡೆ. ಇವಾಗ ವಿಚಾರಿಸ್ತಾ ಇಲ್ವಾ? ಅಲ್ಲ ಸ್ವಾಮಿ, ಇದ್ದಕ್ಕಿದ್ದಾಗೆ ಬಂದು ನನ್ನ ಮಗಳನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕು, ವಿಚಾರಣೆ ಮಾಡಬೇಕು ಅಂದ್ರೆ ವಾರೆಂಟು ಇಲ್ದೇನೆ ಏನರ್ಥ? ಕಾರಣನೂ ಹೇಳ್ತಾ ಇಲ್ಲ. ನೋಡಿ, ನಾನು ಬೇಕಾದ್ರೆ ಕಮಿಷನರಿಗೆ ಫೋನ್ ಮಾಡ್ತೀನಿ, ಬೇಡ ಹೋಮ್ ಮಿನಿಸ್ಟ್ರಿಗೆ ಫೋನ್ ಮಾಡ್ತೀನಿ. ರೇ, ಯಾಕ್ರಿ ಅಷ್ಟೊಂದು ರೈಸ್ ಆಗ್ತೀರಾ? ಹೋಮ್ ಮಿನಿಸ್ಟರ್ನ ಕಮಿಷನರ್ನ ನಾವು ನೋಡಿದೀವಿ. ನೋಡ್ರಿ, ಇವಳೇ ನನ್ನ ಮಗಳು ಅಮೃತ. ನಿಮ್ ಮಗಳು ಕೆಲಸ ಮಾಡ್ತಾರಲ್ಲ ಆ ಕಂಪ್ನಿ ಬಾಸ್ ಸೂರ್ಯಪ್ರಕಾಶ್ ಅವರು ಮಿಸ್ಸಿಂಗ್ ಆಗಿದ್ದಾರೆ. ಆ ವಿಷಯವಾಗಿ ಸ್ಟೇಷನ್ ಕರ್ಕೊಂಡೋಗಿ ಎನ್ಕ್ವೈರಿ ಮಾಡಬೇಕು. ಅರ್ಥ ಆಯ್ತಾ? ನೋಡಿ ಇನ್ಸ್ಪೆಕ್ಟರ್, 11ನೇ ತಾರೀಕು ಮಂಗಳವಾರ ಸಾಯಂಕಾಲ 4:15 ಗಂಟೆಗೆ ನಾನು ನಮ್ಮ ಬಾಸ್ ಸೂರ್ಯಪ್ರಕಾಶ್ ಇಬ್ರು ಮಿನಿಸ್ಟರ್ನ ಭೇಟಿ ಆಗೋದಕ್ಕೆ ಹೋಗಿದ್ವಿ. ಅಲ್ಲಿ ಮೀಟಿಂಗ್ ಮುಗಿದ ತಕ್ಷಣ ನಮ್ಮ ತಾಯಿ ಹಾಸ್ಪಿಟ್ಲಲ್ಲಿ ಇದ್ದಿದ್ರಿಂದ ನನ್ನ ಅವ್ರು ಅಲ್ಲಿಗೆ ಡ್ರಾಪ್ ಮಾಡಿ ಹೊರಟು ಹೋದ್ರು. ಅಷ್ಟೇ ನನಗೆ ಗೊತ್ತು. ಆಮೇಲೆ ಅವ್ರು ಎಲ್ಲಿಗೆ ಹೋದ್ರು ಏನಾದ್ರು ಒಂದು ನನಗೆ ಗೊತ್ತಿಲ್ಲ. ನೋಡ್ರಿ, ಇದು ಮರ್ಯಾದಸ್ತ್ರ ಮನೆ, ಹಾಗೆಲ್ಲ ವೃಥಾ ಬಂದು ತೊಂದರೆ ಕೊಡಬೇಡಿ. ನೀವು ನೋಡಬಹುದು. ನೋಡಿ, ನಿಮ್ಮ ಮಗಳು ಅಮೃತಾನ್ ಕರ್ಕೊಂಡೋಗಿ ಎನ್ಕ್ವೈರಿ ಮಾಡೋದ್ರಿಂದ ಅವ್ರ ಬಾಸು ಎಲ್ಲಿ ಹೋಗಿದ್ದಾರೆ ಏನಾಗಿದ್ದಾರೆ ಅಂತ ನಾವು ಕಂಡುಹಿಡಿಯೋದಕ್ಕೆ ಕೆಲವು ಸುಳ್ಳು ಸಿಗುತ್ತೆ. ಅದನ್ನ ಬಿಟ್ಟು ನೀವು ವಾರೆಂಟು, ಕಮಿಷನರು, ಹೋಮ್ ಮಿನಿಸ್ಟರ್ ಅಂತ ಹೋದ್ರೆ ಕತೆ ಬೇರೆ ಆಗ್ಬಿಡುತ್ತೆ. ಆಮೇಲೆ ನಿಮ್ಗೆ ತೊಂದರೆ ಆಗುತ್ತೆ. ಅಲ್ಲಾದ್ರೆ ಹೇಳಿದ್ದೆಲ್ಲ ಹೇಳಿದ್ಮೇಲೆ ಕರ್ಕೊಂಡೋಗಿ ಕೇಳೋದಿನ್ನೇನ್ರಿ ಇದೆ? ಅಪ್ಪ, ನೀವು ಸ್ವಲ್ಪ ಸುಮ್ಮನೆ ಇರಿ. ನನ್ನಿಂದ ಬಾಸ್ ಸುಳಿ ಸಿಗುತ್ತೆ ಅಂತ ಅವ್ರಿಗೆ ಅನ್ಸಿದ್ರೆ ನಾನೇ ಸ್ಟೇಷನ್ಗೆ ಹೋಗ್ಬಿಟ್ಟು ಬರ್ತೀನಿ. ಬೇಡ ಕಣೆ, ನೀನ್ ಸ್ಟೇಷನ್ಗೆ ಹೋಗೋದು ಬೇಕಾಗಿಲ್ಲ. ಅಮ್ಮ, ಯಾಕಮ್ಮ ಇಷ್ಟೊಂದು ಹೆದರ್ಕೋತಾ ಇದೆಯಾ? ಅಲ್ಲಮ್ಮ, ನನಗೆ ಗೊತ್ತಿರೋ ವಿಚಾರನ ಸ್ಟೇಷನ್ಗೆ ಹೋಗಿ ತಿಳಿಸೋದ್ರಲ್ಲಿ ತಪ್ಪೇನಿದೆ ಹೇಳು? ನಾನು ಹೋಗಿ ಬರ್ತೀನಿ. ಸರಿ ತಗೊಳ್ಳೆ, ನಡಿಯಮ್ಮ, ನಾನು ಬರ್ತೀನಿ. ಅಪ್ಪ ಪ್ಲೀಸ್, ನೀವು ಅಲ್ಲಿ ಬಂದು ಏನೇನೋ ಮಾತಾಡಿ ಇನ್ನಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಆಗೋದು ಬೇಡ. ನಾನೇ ಹೋಗ್ಬಿಟ್ಟು ಬರ್ತೀನಿ. ಅಮೃತ, ಅಮ್ಮ ಪ್ಲೀಸ್ ಅಮ್ಮ. ಇನ್ಸ್ಪೆಕ್ಟರ್, ನೀವು ನನ್ನನ್ನು ಕರ್ಕೊಂಡು ಹೋಗಕ್ಕೆ ಬಂದಿರೋದು ಬರೀ ವಿಚಾರಣೆ ಮಾಡೋದಕ್ಕಷ್ಟೇ. ಅರೆಸ್ಟ್ ಮಾಡೋದಕ್ಕಾಗ್ಲಿ ಅಥವಾ ಈ ಹ್ಯಾಂಡ್ ಕಫ್ಸ್ನ ಹಾಕೋದಕ್ಕಾಗ್ಲಿ ನಿಮ್ಮ ಹತ್ರ ವಾರೆಂಟ್ ಇದೆಯಾ? ವಾರೆಂಟ್ ಬೇಕಾ ನಿನಗೆ? ಕಾನ್ಸ್ಟೇಬಲ್ಸ್, ಕರ್ಕೊಂಡು ಗಾಡಿ ಕೂರ್ಸುವ. ಬನ್ನಿ ಮೇಡಮ್. ಅಮೃತ, ಅಮೃತ ನಿಂತ್ಕೊಮ್ಮ, ನಿಂತ್ಕೊಳ್ಳೆ. ಅವಳು ಹೊಟ್ಟೆ ಬಿಟ್ಲಲ್ರಿ. ನಾನೇನು ಮಾಡ್ಲಿ? ನಾನು ಬರ್ತೀನಿ ಅಂದ್ರೆ ಬೇಡ ಬೇಡ ಅಂತ ಅವಳೇ ತಗೊಳ್ಳದೆ. ಹಾಗಂತ ನಾವು ಸುಮ್ಮನೆ ಇರಕ್ಕಾಗುತ್ತಾ? ಏನಾದ್ರೂ ಮಾಡ್ರಿ, ಏನಾದ್ರೂ ಮಾಡಿ. ಅವಳ ಆಫೀಸ್ ನಂಬರ್ಗೆ ಆಫೀಸ್ ನಂಬರ್ 6571446464.
ಹಲೋ ಹಲೋ, ಏನು ಏನು ಹೇಳ್ತಿದ್ದೀರಾ ನೀವು? ಸರಿ, ನಾನು ಈಗಲೇ ಬರ್ತೀನಿ. ಓಕೆ. ಅಮೃತ, ನಿಮ್ಮ ಬಾಸ್ ಸೂರ್ಯಪ್ರಕಾಶ್ ಅವರು ನಿನ್ನನ್ನು ಏಕ್ದಮ್ ಮ್ಯಾನೇಜರ್ ಪೋಸ್ಟ್ ಪ್ರಮೋಟ್ ಮಾಡಿಬಿಟ್ರಂತೆ, ನಿಜನಾ? ನಿಜ ಸರ್. ನೀನು ಒಂದ್ಸಲಿ ಕೆಲಸ ಬಿಡಬೇಕು ಅಂತ ನಿರ್ಧಾರ ಮಾಡಿ ಮನೇಲಿ ಇರ್ಬೇಕಾದ್ರೆ ಬಾಸೆ ನಿಮ್ಮ ಮನೆಗೆ ಬಂದು ಬಲವಂತ ಮಾಡಿ ನಿನ್ನನ್ನು ಕೆಲಸಕ್ಕೆ ಸೇರಿಸ್ಕೊಂಡ್ರಂತೆ, ಅದು ನಿಜನಾ? ನಿಜ ಸರ್. ಹಾಗಾದರೆ ನಿಮ್ಮ ಬಾಸ್ಗೆ ನಿನಗೆ ಪ್ರಮೋಷನ್ ಕೊಡೋದ್ರಲ್ಲಿ, ನಿನ್ನನ್ನು ಕೆಲಸಕ್ಕೆ ಸೇರಿಸ್ಕೊಳ್ಳೋದ್ರಲ್ಲಿ ತುಂಬ ಆಸಕ್ತಿ, ಆಸೆ ನಿನ್ನ ಮೇಲಿದೆ ಅನ್ನಂಗಾಯ್ತು. ಸರ್ ಪ್ಲೀಸ್, ಅವ್ರಿಗೆ ಯಾವುದೇ ಆಸೆ ಆಸಕ್ತಿನೂ ಇರಲಿಲ್ಲ. ಅವ್ರಿಗಿದ್ದೆಲ್ಲ ನನ್ನ ಕೆಲಸದ ಮೇಲೆ ಮೆಚ್ಚುಗೆ ಅಷ್ಟೇ. ನಾನು ಕೆಲಸದಲ್ಲಿ ತಪ್ಪು ಮಾಡಿದ್ದೀನಿ ಅಂತ ಅವ್ರಿಗೆ ಅನ್ನಿಸ್ದಾಗ ನನ್ನನ್ನು ಬೈದಿದ್ರು. ಆದರೆ ಆ ತಪ್ಪು ನನ್ನ ಕಡೆಯಿಂದ ಆಗಿಲ್ಲ ಅಂತ ಅವ್ರಿಗೆ ಗೊತ್ತಾದಾಗ ಅವ್ರು ನಮ್ಮ ಮನೆಗೆ ಬಂದು ಕ್ಷಮೆ ಕೇಳಿದ್ರು. ಇದರಿಂದಾನೇ ಗೊತ್ತಾಗುತ್ತಲ್ವ ಸರ್, ಅವ್ರಿಗೆ ಕೆಲಸದ ಮೇಲೆ ಆಸೆ ಆಸಕ್ತಿ ಇರುತ್ತೆ ಹೊರತು ಕೆಲಸ ಮಾಡೋರ ಮೇಲೆ ಅಲ್ಲ ಅಂತ. ಪರವಾಗಿಲ್ಲ, ತುಂಬ ಚೆನ್ನಾಗಿ ಮಾತಾಡ್ತೀಯ. ಈ ರೀತಿ ತುಂಬ ಚೆನ್ನಾಗಿ ಮಾತಾಡೋರನ್ನ, ತುಂಬ ಚೆನ್ನಾಗಿ ಕೆಲಸ ಮಾಡೋರನ್ನ, ನಿನ್ನಂಥ ಸುಂದರವಾಗಿರೋರನ್ನ ಮದುವೆ ಆಗದಿರೋ ನಿಮ್ಮ ಬಾಸು ಇಷ್ಟಪಟ್ಟರು ಕೊಡ್ಬೋದು ಅಲ್ವಾ? ನನಗೆ ಗೊತ್ತಿಲ್ಲ ಸರ್. ಬಾಸ್ ನಿನ್ನ ಇಷ್ಟಪಡ್ತಾರೆ ಅನ್ನೋದು ಗೊತ್ತಿಲ್ವಾ ನಿನಗೆ? ಸರ್, ಅವ್ರು ನನಗೆ ಬಾಸ್. ನಾನು ಅವ್ರನ್ನ ಬಾಸ್ ಆಗಿ ನೋಡಿದ್ದೀನಿ ಹೊರತು ಬೇರೆ ಯಾವ ದೃಷ್ಟಿಯಿಂದನೂ ನೋಡಿಲ್ಲ, ನೋಡೋದು ಇಲ್ಲ ಸರ್. ಹಾಗಾದ್ರೆ ಅವ್ರ ತಾಯಿ ನಿನ್ನ ಮನೆ ಕರೆಸಿ ಹೊಗಳಿ ಉಪಚಾರ ಮಾಡಿದಾಗಲೂ ಕೂಡ ನೀನು ಆಫೀಸ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ಯಾ? ಸರ್, ನೀವು ಯಾಕೆ ಈ ರೀತಿಯೆಲ್ಲ ಪ್ರಶ್ನೆ ಕೇಳ್ತಾ ಇದ್ದೀರಾ ನನಗೆ ಗೊತ್ತಾಗ್ತಾ ಇಲ್ಲ. ನೋಡಿ, ನಿಮ್ಮ ಮನಸ್ಸಿನಲ್ಲಿ ಏನು ಉದ್ದೇಶ ಇಟ್ಕೊಂಡು ಹೀಗೆಲ್ಲ ಕೇಳ್ತಾ ಇದ್ದೀರೋ ದಯವಿಟ್ಟು ಅದನ್ನು ನೇರವಾಗಿ ಕೇಳ್ಬಿಡಿ. ಉದ್ದೇಶ ಇದೆ, ಸತ್ಯ ತಿಳಿಯೋ ಉದ್ದೇಶ. ನಿಮ್ಮ ಬಾಸ್ ನಾಪತ್ತೆ ಆಗಿರೋ ಸತ್ಯ ತಿಳಿಯೋ ಉದ್ದೇಶ. ಅವ್ರು ನಾಪತ್ತೆ ಆಗ ಮುಂಚೆ ನೀನೇ ಅವ್ರ ಜೊತೆ ಇದ್ದಿದ್ದು, ಕಡೆಯದಾಗಿ ನೋಡಿದ್ದು ಕೂಡ ನೀನೇ. ನಿಮ್ಮಿಬ್ಬರ ಮಧ್ಯೆ ಇದ್ದಿದ್ದ ಸಂಬಂಧ, ನಡೆದ ಘಟನೆಗಳು ಇವೇ ಯಾಕೆ ಬಾಸ್ ನಾಪತ್ತೆ ಆಗಿರೋಕ್ಕೆ ಕಾರಣ ಆಗಿರ್ಬಾರ್ದು? ಅಥವಾ ನೀನೇ ಯಾಕೆ ಕಾರಣ ಆಗಿರ್ಬಾರ್ದು? ಇಲ್ಲ ಇನ್ಸ್ಪೆಕ್ಟರ್, ಕಡೆಯದಾಗಿ ನೋಡಿದ್ದು ಕೂಡ ನೀನೇ. ನಿಮ್ಮಿಬ್ಬರ ಮಧ್ಯೆ ಇದ್ದಿದ್ದ ಸಂಬಂಧ, ನಡೆದ ಘಟನೆಗಳು ಇವೇ ಯಾಕೆ ಬಾಸ್ ನಾಪತ್ತೆ ಆಗಿರೋಕ್ಕೆ ಕಾರಣ ಆಗಿರ್ಬಾರ್ದು? ಅಥವಾ ನೀನೇ ಯಾಕೆ ಕಾರಣ ಆಗಿರ್ಬಾರ್ದು? ಇಲ್ಲ ಇನ್ಸ್ಪೆಕ್ಟರ್, ನಮ್ಮ ಬಾಸ್ ನಾಪತ್ತೆ ಆಗೋದಕ್ಕೆ ನಾನೇ ಕಾರಣ ಆಗ್ತೀನಿ. ನೋಡಿ ಇನ್ಸ್ಪೆಕ್ಟರ್, ಅವ್ರು ನನ್ನನ್ನು ಡ್ರಾಪ್ ಮಾಡ್ಬಿಟ್ಟು ಹೋದ್ರು, ನನಗಷ್ಟೇ ಗೊತ್ತು. ಡ್ರಾಪ್ ಮಾಡಿ ಹೋದ್ರು. ಹೋಗ್ಬೇಕಾದ್ರೆ ನಿನಗೆ ಆಫರ್ ಮಾಡಿರ್ಬೋದು, ಅದನ್ನ ನೀನು ತಿರಸ್ಕಾರ ಮಾಡಿರ್ಬೋದು, ಅಥವಾ ಅವರೇ ತಿರಸ್ಕರಿಸಿದ್ರು. ಜಗಳ, ಕದನ, ಸರಸ, ವಿರಸ, ಕೊನೆವರೆಗೂ. ಇನ್ಸ್ಪೆಕ್ಟ್ರೆ, ಅಮೃತ,
ಕತೆ ಕಟ್ಟಿ ಒಂದು ಹೆಣ್ಣನ್ನ ಇಲ್ಲಿ ಕರ್ಕೊಂಡು ಬಂದು ಅವಳಿಗೆ ಹಿಂಸೆ ಕೊಟ್ಟು ಅವಮಾನ ಮಾಡೋದಕ್ಕಂತಾನೆ ನಿಮಗೆ ಅಧಿಕಾರ ಕೊಟ್ಟಿಲ್ಲ, ಈ ಕಾಕಿ ಡ್ರೆಸ್ ಕೊಟ್ಟಿಲ್ಲ. ಅಮ್ಮ, ಇವ್ರು ನನ್ನ ಹತ್ರ ಏನೇನೋ ಕೆಟ್ಟದಾಗಿ. ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ ಅಮೃತ, ನನ್ಗೆಲ್ಲ ವಿಷಯ ಗೊತ್ತಾಗಿದೆ. ವಾಸಂತಿ ಬಂದು ಎಲ್ಲ ವಿಷಯ ಹೇಳಿದ್ಲು. ಅದಕ್ಕೆ ನಿನಗೆ ಇಂಥ ತೊಂದರೆ ಆಗಬಹುದು ಅಂತ ತಿಳ್ಕೊಂಡೆ ನಾನೇ ಇಲ್ಲಿಗೆ ಬಂದೆ. ಇನ್ಸ್ಪೆಕ್ಟರ್, ನನ್ನ ಮಗ ನಾಪತ್ತೆ ಆಗೋದಕ್ಕೆ ಕಾರಣ ಯಾರು ಅನ್ನೋರ ಹೆಸರನ್ನ ಬರೆದು ನಾನು ನಿಮಗೆ ಕಂಪ್ಲೇಂಟ್ ತಂದ್ಕೊಡ್ತೀನಿ. ಆಗ ನೀವು ಅವ್ರನ್ನ ಹಿಡ್ಕೊಂಡು ಬಂದು ನಿಮ್ಮ ಸ್ಟೈಲ್ನಲ್ಲೇ ವಿಚಾರ ಮಾಡಿ ಬಾಯಿ ಬಿಡಿಸಿ. ಆಗ ನನ್ನ ಮಗ ಎಲ್ಲಿದ್ದಾನೆ, ಏನಾಗಿದ್ದಾನೆ ಅನ್ನೋ ಸತ್ಯ ತಾನೇ ಹೊರಬೀಳುತ್ತೆ. ಅದನ್ನ ಬಿಟ್ಟು ಇಂಥ ಅಮಾಯಕ ಹೆಣ್ಣನ್ನ ಕರ್ಕೊಂಡು ಬಂದು ಶಿಕ್ಷೆ ಕೊಡ್ತಾ ಇದ್ದೀರಲ್ಲ, ಯಾರೋ ರಾಕ್ಷಸರನ್ನ ಉಳಿಸೋದಕ್ಕೆ ಇಂಥ ಮುಗ್ಧ ಹೆಣ್ಣನ್ನ ಕರ್ಕೊಂಡು ಬಂದು ಶಿಕ್ಷೆ ಕೊಟ್ರೆ ಖಂಡಿತ ನಿಮ್ಗೆ ಒಳ್ಳೇದಾಗೋದಿಲ್ಲ. ಅಲ್ಲ ಮೇಡಮ್, ನಿಮ್ಮ ಮಗನ ಮಿಸ್ಸಿಂಗ್ ಕೇಸಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ಸಂದೇಹ ಇರೋದು ಇವ್ರ ಮೇಲೆ. ಯಾಕೆಂದ್ರೆ ಕಡೆದಾಗಿ ಭೇಟಿ ಆಗಿದ್ದು ಇವ್ರನ್ನೇ, ಕಡೆದಾಗಿ ಕಾರ ಡ್ರಾಪ್ ಮಾಡಿದ್ದು ಇವ್ರನ್ನೇ. ಅಂಥವ್ರಲ್ಲಿ ಎನ್ಕ್ವೈರಿ ಮಾಡಬೇಡಿ ಅಂತಂದ್ರೆ ಹೇಗೆ ಹೇಳಿ? ನೋಡಿ, ಯಾರ್ದೋ ಕುತಂತ್ರಕ್ಕೆ ಸುಮ್ಮನೆ ಈ ಹುಡುಗಿಗೆ ತೊಂದರೆ ಕೊಡಬೇಡಿ. ಅವಳು ಹೇಗೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನನ್ನ ಮಗನ ನಾಪತ್ತೆಗೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ. ನೀವು ಇನ್ನೊಂದ್ಸಲ ಏನಾದ್ರೂ ಅವಳನ್ನ ಕರೆಸಿ ತೊಂದರೆ ಕೊಟ್ರೆ ಹೋಮ್ ಮಿನಿಸ್ಟರ್ನೇ ಪೊಲೀಸ್ ಸ್ಟೇಷನ್ ಕರೆಸಿ ನಾನು ಮಾತಾಡಬಲ್ಲೆ ಅನ್ನೋದು ನೀವು ತಿಳ್ಕೊಂಡ್ರೆ ಸರ್.